ಗುಡ್ ಈವ್ನಿಂಗ್. ನೋಡಿ ಎಷ್ಟು ದೊಡ್ಡ ನುಗ್ಗೆಕಾಯಿ ಮರ ಇದೆ ನಮ್ಮ ಅತ್ತೆ ಮನೇಲಿ. ನುಗ್ಗೆಕಾಯಿ ಮರದಿಂದ ಸ್ವಲ್ಪ ಗಿಡ ಕಿತ್ಕೊಂಡಿದ್ದೀವಿ. ಈ ಸೊಪ್ಪು ಇಟ್ಕೊಂಡು ಒಂದು ಎಗ್ ಬುಜ್ಜಿ ಮಾಡ್ತೀನಿ. ಎಷ್ಟು ಫ್ರೆಶ್ ಆಗಿದೆ ನೋಡಿ ಸೊಪ್ಪು. ಎಗ್ ಬುಜ್ಜಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇವತ್ತು ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀನಿ ನಿನಗೋಸ್ಕರ. ಎಂಥದಂದರೆ ಎಗ್ ಬಜ್ಜಿ. ಸ್ಪೆಷಲ್ ನುಗ್ಗೆಕಾಯಿ ಎಗ್ ಬಜ್ಜಿ ಮಾಡ್ತಾ ಇದ್ದೀನಿ. ಹೆಂಗೆ ಅಂತ ಮಾಡಿ ತೋರಿಸ್ತೀನಿ ನೋಡಿ ಗೈಸ್. ನುಗ್ಗೆಕಾಯಿನ ನುಣ್ಣಗೆ ಕಟ್ ಮಾಡಿದ್ದೀನಿ. ಆನಿಯನ್ 2 ಟೊಮೆಟೊ, 6 ಮೊಟ್ಟೆ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಎಲ್ಲ ತೋರಿಸಿದ್ದೀನಿ ನೋಡಿ. ಎಲ್ಲ ಆದಷ್ಟು ನುಣ್ಣಗೆ ಕಟ್ ಮಾಡ್ಕೋಬೇಕು. ಒಂದು ಪ್ಯಾನಿಗೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೋಬೇಕು. ಅದು ಸ್ವಲ್ಪ ಹೀಟ್ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇದು ಸಾಸಿವೆ ಸ್ವಲ್ಪ ಫುಲ್ ರೋಸ್ಟ್ ಹಾಕಾದ್ಮೇಲೆ ಆನಿಯನ್ ಹಾಕಬೇಕು. ಹೇಳಿ. ಆನಿಯನು ಹಾಕ್ತಾ ಇದ್ದೀನಿ. ಆನ್ ಮಾಡಿ ಇಲ್ಲಿ ಹಾಕೊಳ್ಳಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಕಪ್ಪು ಕಗ್ಬೇಕಲ್ವ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಸಾರಿ, ಇದು ಜಜ್ಜಿರೋದು. ನೆಕ್ಸ್ಟು ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ತುಂಬ ಒಳ್ಳೆಯದು, ತಿಂದರೆ ನಮ್ಮ ಏರ್ಸ್ಗೆಲ್ಲ ತುಂಬ ಆರೋಗ್ಯವಾಗಿರುತ್ತೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಫ್ರೈ ಆಗಬೇಕು. ಎಲ್ಲ ಐಟಮ್ಸು ಫ್ರೈ, ಏನೇ ಅಡುಗೆ ಮಾಡಿದ್ರು ಫುಲ್ಲು ಫ್ರೈ ಆಗಬೇಕು. ಆವಾಗಲೇ ಅಡುಗೆ ಚೆನ್ನಾಗಿ ಬರುತ್ತೆ ಅನ್ನೋ. ಓಕೆ. ನೆಕ್ಸ್ಟು ಇದು ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ನೆಕ್ಸ್ಟು ಇದು ನುಗ್ಗೆಕಾಯಿ ಸೊಪ್ಪು ನುಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈಗ ನುಗ್ಗೆಕಾಯಿ ಸೊಪ್ಪು ನೀಟಾಗಿ ಫ್ರೈ ಆಗಿದೆ. ಅದಾದಮೇಲೆ ನೆಕ್ಸ್ಟು ಟೊಮೆಟೊ ಹಾಕಬೇಕು. ಟೊಮೆಟೊ ಲಾಸ್ಟಿಗೆ ಹಾಕಬೇಕು, ಯಾಕಂದರೆ ಸೊಪ್ಪೆಲ್ಲ ನೀಟಾಗಿ ಫ್ರೈ ಆಗಬೇಕಲ್ವ ಆಯಿಲಲ್ಲಿ. ಟೊಮೆಟೊ ಆದರೆ ಆಮೇಲೆ ಬೇಗ ಫ್ರೈ ಆಗುತ್ತೆ. ಸೊಪ್ಪೆಲ್ಲ ಫ್ರೈ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಓಕೆ. ನೀಟಾಗಿ ಫ್ರೈ ಆಗಬೇಕು. ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಆಗಿದೆ. ಲಾಸ್ಟಿಗೆ ಚಿಲ್ಲಿ, ಒಂದು ಚಿಲ್ಲಿ ಉದ್ದಕ್ಕಿರೋದನ್ನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮಾಮಿ ಮೊಟ್ಟೆ ಎಷ್ಟೊತ್ತಿಗೆ ಹಾಕ್ತೀರಾ? ಇವಾಗ ಅದು ರೈಟ್ ಟೈಮು. ಈಗಲೇ ಮೊಟ್ಟೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಎಲ್ಲನೂ ಫುಲ್ಲು ರೋಸ್ಟ್ ಆದಮೇಲೆ ಲಾಸ್ಟಿಗೆ ಮೊಟ್ಟೆ ಹಾಕಬೇಕು, ಯಾಕಂದರೆ ಮೊಟ್ಟೆ ಬೇಗ ಬಾಯ್ಲ್ ಆಗುತ್ತಲ್ವಾ. ಸೊ ಇದು ಹಾಕಾದ್ಮೇಲೆ ಹೀಗೆ ಸ್ವಲ್ಪ ಸ್ಲೋವಾಗಿ ಲೋ ಫ್ಲೇಮಲ್ಲಿಟ್ಟು ಹಿಂಗೆ ಮಾಡ್ಕೋಬೇಕು. ಏನೇ ಒಂದು ಅಡುಗೆಗೆ ಅರಿಶಿನ ಪುಡಿ ತುಂಬ ಇಂಪಾರ್ಟೆಂಟು. ಅದಕ್ಕೆ ಒಂದು 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ಚೂರು ಧನಿಯಾ ಪೌಡ್ರ್ ಸ್ವಲ್ಪ ಹಾಕಬೇಕು. ನೆಕ್ಸ್ಟು ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕಿ. ಖಾರದ ಪುಡಿ ಅದು. ಅದೇ ಇಂಗ್ಲೀಷಲ್ಲಿ ಚಿಲ್ಲಿ ಪೌಡರ್. ಹೌದೌದು, ಚಿಲ್ಲಿ ಅದು ಖಾರ.
ಮಾಡಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫೈನಲಾಗಿ ಒಂದು ಮಿಸ್ ಮಾಡಿದ್ವಿ, ಏನಂತ ಹೇಳು ಅನು ನೋಡೋಣ. ಏನು? ಕೊತ್ತಂಬರಿ ಇಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅಡುಗೆಗೆ. ಬೇಗ ಬೇಗ ಮಿಸ್ ಮಾಡು, ಬೇಗ. ಗೊತ್ತಿಲ್ಲ ಏನು? ಕೊತ್ತಂಬರಿನ? ಹಸಿ ಮೆಣಸು ಅಡುಗೆಗೆ ತುಂಬ ಇಂಪಾರ್ಟೆಂಟ್. ಹಸಿ ಗರಂ ಮಸಾಲ. ನೋ 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 ನೋ, ಬೇಗ ಬೇಗ. ಎಗ್ ಬುರ್ಜಿಗೆ ಮಾತ್ರನಾ ಇಲ್ಲ ಏನೇ ಅಡುಗೆಗೂ ಒಂದು ಇಂಪಾರ್ಟೆಂಟ್ ಥಿಂಗ್. ನಾನು ಹಿಂಗ್ ವಿಡಿಯೋ ಮಾಡ್ತಿದ್ದಾಗ ನೀವು ನೋಡಿಲ್ವಾ, ಎಲ್ಲಾನು ಹಾಕ್ತೆ, ಒಂದು ಮಿಸ್ ಮಾಡಿದ್ದೀನಿ. ಅದೇನಂತ ಬೇಗ ಹೇಳಿ. ಇಲ್ಲಿದ್ಯಾ? ಓಕೆ, ನೀವಂತೂ ಗೆಸ್ ಮಾಡಲ್ಲ, ನಾನು ಹೇಳ್ತೀನಿ. ಉಪ್ಪುಗಿಂತ ರುಚಿ ಬೇರೆ ಏನೂ ಇಲ್ಲ. ಅಯ್ಯೋ, ಉಪ್ಪು ಜೊತೆ ಏನೋ ಇದೆಯಂತೆ. ಸರಿ, ಇವಾಗ ಲಾಸ್ಟಿಗೆ ಎಗ್ ಸಾಲ್ಟ್ ಹಾಕಬೇಕು. ಒಂದು ಅರ್ಧ ಟೇಬಲ್ ಸ್ಪೂನು ಸಾಲ್ಟ್. ಓಕೆ, ಸಾಲ್ಟ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಫೈನಲಿ ಎಗ್ ಬಜ್ಜಿ ಫುಲ್ಲು ರೋಸ್ಟ್ ಆಗಿದೆ. ಇದು ನುಗ್ಗೆಕಾಯಿ ಸೊಪ್ಪಿಂದ ಮಾಡಿರೋ ಎಗ್ ಬಜ್ಜಿ. ಇದು ತುಂಬ ಹೆಲ್ತಿ. ಸೊಪ್ಪು ನಾವೇನಾದರೂ ಹಂಗೆ ತಿನ್ನೋಕ್ಕೆ ಇಷ್ಟಪಡಲಿಲ್ಲ ಅಂದರೆ, ಕೆಲವ್ರಿಗೆಲ್ಲ ಸೊಪ್ಪು ಹಸಿ ಹಸಿ ತಿನ್ನೋಕ್ಕೆ ಲೈಕ್ ಆಗಲ್ಲ. ಮೊಟ್ಟೆ ಜೊತೆ ಹಿಂಗೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೊಪ್ಪು ತಿಂದಂಗೂ ಅನಿಸುತ್ತೆ, ಎಗ್ಗು ತಿಂದಂಗೂ ಅನಿಸುತ್ತೆ. ಎಗ್ ಬಜ್ಜಿ ನೋಡಿ ಫೈನಲ್ ಔಟ್ಲುಕ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಓಕೆ, ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.